ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೆಂಡರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ನಿಮಗೆ ಮಾರ್ಕೆಟ್ ಆಲ್ವೇಸ್ ಟಫ್ ಅನಿಸುತ್ತೆ. ಸೊ ಗ್ಯಾಮ್ಲಿಂಗ್ ಮಾಡೋದು ಬಿಡಿ, ಟ್ರೇಡಿಂಗ್ ಕಡೆ ಫೋಕಸ್ ಮಾಡಿ. ಸೊ ಟ್ರೇಡಿಂಗ್ ಎಷ್ಟು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಅಷ್ಟು ಬೇಗ ನೀವು ಕೂಡ ಟ್ರೇಡರ್ ಆಗ್ತೀರಾ. ಅದರಲ್ಲಿ ಏನಿಲ್ಲ. ಸೊ ಮಾರ್ಕೆಟಲ್ಲಿ ಇಟ್ಸ್ ನಥಿಂಗ್ ಬಟ್ ನಿಮ್ಮ ರಿಸ್ಕ್ ರಿವಾರ್ಡ್. ನಿಮ್ಮ ಹತ್ರ ಒಂದು ಒಳ್ಳೆ ಮೈಂಡ್ ಸೆಟ್ ಮಾರ್ಕೆಟ್ ಬಗ್ಗೆ ಇದ್ದರೆ ಆಲ್ವೇಸ್ ಇಟ್ ಈಸ್ ಹೆಲ್ಪ್ಫುಲ್ ಆ್ಯಂಡ್ ಈಸಿ ಟು ಮೇಕ್ ಮನಿ. ಓಕೆನಾ? ಸೊ ಇವತ್ತಿಂದು ಅಷ್ಟೇ ಲೈಕ್ ಐ ಫೆಲ್ಟ್ ಇಟ್ ಲೈಕ್ ಮಾರ್ಕೆಟ್ ಡಿಫಿಕಲ್ಟ್ ಡೇ ಫಾರ್ ಮಿ. ಬಿಟ್ ಡಿಫಿಕಲ್ಟ್ ಡೇನೇ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಇವತ್ತಿಂದ್ರಲ್ಲಿ ನಾನು ನೋಡ್ದಂಗೆ ವೆರಿ ಡಿಫಿಕಲ್ಟ್ ಡೇ. ಏನಕ್ಕೆ ಅನ್ನೋದು ಕೂಡ ಹೇಳ್ತೀನಿ ತಡ್ರಿ, ಜಸ್ಟ್ 1 ಸೆಕೆಂಡ್. ಓಕೆ, ಲೆಟ್ಸ್ ಸೀಟ್ ಆನ್ ಪ್ರಾಫಿಟ್ ಆರ್ ಲಾಸ್. ಆಮೇಲೆ ನಿಮಗೆ ಗೈಡ್ ಮಾಡ್ತೀನಿ ಏನಕ್ಕೆ ಡಿಫಿಕಲ್ಟ್ ಡೇ, ಏನು ಇದಾಗಿತ್ತು ಇವತ್ತು ಅನ್ನೋದನ್ನು. ಒಂದು ಥಿಂಗು, ಬೆಳಿಗ್ಗೆ ಮಾರ್ಕೆಟ್ ಪ್ರೀಮಿಯಮ್ಸ್ ಮೂವ್ ಆಗ್ತಿರಲ್ಲ. ಕಾಲ್ ಸೈಡ್ ಅಂತೂ ಹೈ ಇದೆ ಪ್ರೀಮಿಯಮ್ಸ್ಗಳು, ಪ್ರೀಮಿಯಮ್ಸ್ ಮೂವ್ ಆಗ್ತಿರಲ್ಲ ಒಂದು. ಓಕೆನಾ? ಲೆಟ್ ರಿಫ್ರೆಶ್ ಆ್ಯಂಡ್ ಕ್ಲೋಸ್ ಇಟ್. ಸೊ ಲೆಟ್ಸ್ ಕ್ಲೋಸ್ ದ ಡೇ, ನೋ ಮೋರ್ ಟ್ರೇಡ್ಸ್. ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತೀರಾ, ಇದು ಬಂದು ಬೆಳಗ್ಗೆ ಲಾಸ್ ನೋಡಿ ಅದನ್ನು ಕವರ್ ಮಾಡಿ ಪ್ರಾಫಿಟ್ ಮಾಡಿರೋ ಅಂಥದ್ದು. ಸೊ ಓಕೆನಾ? ಬೆಳಗ್ಗೆ ಲಾಸ್ ಎಲ್ಲಿ ನೋಡಿದೆ, ಅದು ಕವರ್ ಎಲ್ಲಾಯಿತು, ಪ್ರಾಫಿಟ್ ಹೇಗಾಯಿತು, ಮೂರೂ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಸೊ ಅರ್ಥ ಮಾಡ್ಕೊಳ್ಳಿ, ಲೈಕ್ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಕೂಡ ಮಾರ್ಕೆಟ್ ಈಸಿ ಆಗುತ್ತೆ. ಓಕೆನಾ? ಬೆಳಗ್ಗೆ ಯೂಶ್ವಲಿ ನಾನು ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ, ಮಾರ್ಕೆಟ್ ಏನಾದರೂ ಇದರಿಂದ ಮೇಲು ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದರೆ, ಇಫ್ ಮಾರ್ಕೆಟ್ ಸ್ಟಾರ್ಟ್ ಟ್ರೇಡಿಂಗ್ ನಿನ್ನೆ ಹೈ ಏನಿದೆ ಅದರಿಂದ ಮೇಲಕ್ಕೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ವೆಯ್ಟ್ ಮಾಡಿ. ಮಾರ್ಕೆಟಲ್ಲಿ ನಮಗೊಂದು ರಿಟ್ರೇಸ್ಮೆಂಟ್ ಸಿಗುತ್ತೆ. ಡೆಫಿನೆಟಾಗಿ ಆ ರಿಟ್ರೇಸ್ಮೆಂಟಲ್ಲಿ ನಾವು ಟ್ರೇಡ್ ಮಾಡೋಣ ಅಂತ. ಸೊ ಸೇಮ್ ವೇ ನಾನು ಕೂಡ ಅಷ್ಟೇ, ಬೆಳಿಗ್ಗೆ ಮೊದಲ 15 ನಿಮಿಷ ಯೂಶ್ವಲಿ ಐ ವಿಲ್ ವೆಯ್ಟ್ ಫಾರ್ ಇಟ್. ಸೊ ಒನ್ಸ್ ಮಾರ್ಕೆಟ್ ಈಸ್ ಬ್ಯಾಕ್ ಟು 38% ಲೆವೆಲ್, ಈ ಲೆವೆಲಿಗೆ ಬಂದಾಗ ಇಮಿಡಿಯೇಟಾಗಿ ಟ್ರೇಡ್ ತೊಗೊಂಡೆ ನಾನು. ಸೊ ಒಂದು 2-3 ಪಾಯಿಂಟ್ಸ್ ಪ್ರಾಫಿಟ್ ತೋರಿಸ್ತಿತ್ತು. ಇಮಿಡಿಯೇಟ್ಲಿ ಐ ಟುಕ್ ಅ ಲಾಸ್ ಇಯರ್. ಇಲ್ಲಿಗೆ ಬರೋ ಅಷ್ಟರಲ್ಲಿ ಲಾಸ್ ಎತ್ಕೊಂಡೆ ನಾನು. ಲೈಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಆರ್ ಲಾಸ್ ಕಾಮನ್ನು. ಸೊ ಐ ಟುಕ್ ಇಟ್ ಆಲ್ಮೋಸ್ಟ್ 10 to ಆಲ್ಮೋಸ್ಟ್ 12 ಪಾಯಿಂಟ್ಸ್ ಸ್ಟಾಪ್ ಲಾಸ್ನ ಹಿಟ್ ಮಾಡ್ತು ನನಗೆ. ಅದು ಪ್ರೀಮಿಯಮ್ ಮೂವ್ ಆಗ್ತಿರಲಿಲ್ಲ. ಸೊ ಐ ಟುಕ್ ಅ ಲಾಸ್. ಐ ಜಸ್ಟ್ ವೆಯ್ಟೆಡ್. ಬಿಕಾಸ್ ನಾನು ಪುಟ್ ಸೈಡ್ ಹೋಗಬೇಕು ಅಂದರೆ ಸ್ಟೂಡೆಂಟ್ಸ್ಗೂ ಕ್ಲಿಯರಾಗಿ ಹೇಳಿದೆ, ಈ ಲೋ ಇಂದ ಕೆಳಗಡೆ ಟ್ರೇಡ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಪುಟ್ ಸೈಡ್ ಟ್ರೇಡ್ ಮಾಡಲಿಕ್ಕಾಗಲ್ಲ. ವೆಯ್ಟ್ ಮಾಡಿ. ಪುಟ್ ಸೈಡ್ ಟ್ರೇಡ್ ಮಾಡಬೇಕು ಅಂದರೆ ಯು ನೀಡ್ ಟು ವೆಯ್ಟ್ ಅಂತ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಮಾರ್ಕೆಟ್ ಮತ್ತೆ ರಿಟರ್ನ್ ಬಂದು ಮತ್ತೆ ಕೆಳಗಡೆ ಬಂತು. ಯೂಶಲಿ ತುಂಬ ಜನ ಟ್ರ್ಯಾಪ್ ಆಗಿರೋದು ಎಲ್ಲಿ ಗೊತ್ತಾ? ಪೀಪಲ್ ಎಕ್ಸ್ಪೆಕ್ಟ್ ಲೈಕ್ ಕ್ಲೋಸಿಂಗ್ ಪ್ರೈಸ್ನ ಬ್ರೇಕ್ ಡೌನ್ ಆದರೆ ವೆರಿ ಶಾರ್ಪ್ ಫಾಲ್ ಆಗುತ್ತೆ ಹಾಗೆ ಅಂತ. ಈ ಲೆವೆಲಲ್ಲಿ ತುಂಬ ಜನ ಟ್ರ್ಯಾಪ್ ಆಗಿದೆ ಅಲ್ಲಿ. ಬಿಕಾಸ್ ಇಲ್ಲಿಂದ ಕೆಳಗಡೆ ಬಂದರೆ ನನಗೆ ಗೊತ್ತಿತ್ತು ಮಾರ್ಕೆಟಲ್ಲಿ ವೆರಿ ಈಸಿ ಫ್ಲೋ ಕೆಳಗಡೆ ಹೋಗೋದಕ್ಕೆ. ಮಾರ್ಕೆಟು ಪುಲ್ ಬ್ಯಾಕು, ಈಸಿ ಫ್ಲೋ ಕೆಳಗಡೆ ಹೋಗುತ್ತೆ ಅಂತ. ಸೊ ಮಾರ್ಕೆಟಲ್ಲಿ ಅಷ್ಟು ಈಸಿ ಫ್ಲೋನ ಕೊಡುತ್ತಾ ಇಲ್ವೋ ಅನ್ನೋದು ಕೂಡ ನನಗೂ ಗೊತ್ತಿರಲ್ಲ. ಬಟ್ ಏನಂದರೆ ಈಸಿ ಫ್ಲೋ ಅಂದ್ಕೊಂಡಿದ್ದೆ. ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬಂದರೆ ಮಾರ್ಕೆಟಲ್ಲಿ ಹೈ ಚಾನ್ಸಸ್ ಇದೆ, ಮಾರ್ಕೆಟು ಕೆಳಗಡೆ ಹೋಗ್ಬೋದು ಅನ್ನೋದು ಕೂಡ ಅಂದ್ಕೊಂಡಿದ್ದೆ. ಬಟ್ ಎಕ್ಸಾಕ್ಟಾಗಿ ಮಾರ್ಕೆಟ್ ಯಾವಾಗ ನಮಗೆ ಇಲ್ಲೇ ಹೋಲ್ಡ್ ಮಾಡಿ ಇಲ್ಲೇ ಎಷ್ಟೊತ್ತು ತುಂಬ ಹೊತ್ತು ಆ್ಯಕ್ಚುಲಿ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತೈತಿ. ಇಲ್ಲಿ ಈ ಲೆವೆಲಲ್ಲಿ ತುಂಬ ಹೊತ್ತು ಅಂದರೆ ಆಲ್ಮೋಸ್ಟ್ ನಿಮಗೆ 5 ನಿಮಿಷದ ರಿಟ್ರೇಸ್ಮೆಂಟು ಬಂತು, ಫುಲ್ ಬ್ಯಾಕು ಬಂತು, ಬ್ರೇಕ್ಔಟ್ ಬಂತು. ದೆನ್ ಒನ್ಸ್ ಮಾರ್ಕೆಟ್ ಈಸ್ ಡನ್ ದಿಸ್ ಕ್ಯಾಂಡಲ್, ಈ ಕ್ಯಾಂಡಲ್ ಮಾಡಿದಾಗ ಇಟ್ಸ್ ಅ ಕ್ಲಿಯರ್ ಕಟ್ ನನಗೆ. ಯಾಕೆಂದರೆ ಲೈಕ್ ಇಲ್ಲಿಂದ ಸೆಲ್ ಮಾಡಿರೋ ಸಿಗ್ತಾರೋ ಇಲ್ವೋ, ಇಲ್ಲಿಂದ ಸೆಲ್ ಮಾಡಿರೋರಂತೂ ಟ್ರ್ಯಾಪ್ ಆಗ್ತಾರೆ ಅಲ್ವಾ? ದಿಸ್ ಈಸ್ ದ ಫುಲ್ ಬ್ಯಾಕ್ ಲೆವೆಲ್. ಆದ್ದರಿಂದ ಸೊ ಇಲ್ಲಿಂದ ನೀವು ಹೇಳೋ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿಂದ ಕೆಳಗಡೆಗೆ ಸೆಲ್ ಮಾಡಿರೋರು ಡೆಫಿನೆಟಾಗಿ ಸಿಗ್ತಾರೆ. ಇಲ್ಲಿಂದ ಲೈಕ್ ನಿಮಗೆ ಇಲ್ಲಿ ತನಕ ಬಂದು ಎಕ್ಸಾಕ್ಟ್ ಇಲ್ಲಿ ತನಕ ಬಂದರೆ ಲೈಕು ಇಲ್ಲಿಂದ ಸೆಲ್ ಮಾಡಿದರೆ ಡೆಫಿನೆಟಾಗಿ ನಮಗೊಂದು ಪುಲ್ ಬ್ಯಾಕ್ ಸೆಲ್ಲಿಂಗ್ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾನೇನು ಮಾಡಿದೆ, ವೆಯ್ಟ್ ಮಾಡ್ತಿದ್ದೆ. ಲೆಟ್ಸ್ ವೆಯ್ಟ್ ಫಾರ್ ಇಟ್. ನಿಮಗೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದು, ಎಲ್ಲಿ ತನಕ ಇದಾಗ್ಬೋದು ಅಂತ. ಸೊ ಯಾವಾಗ ಡಬ್ಲ್ಯೂ ಪ್ಯಾಟ್ರನ್ ಮಾಡ್ತು ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬಂದು, ಒನ್ಸ್ ಮಾರ್ಕೆಟ್ ಡನ್ ಡಬ್ಲ್ಯೂ ಪ್ಯಾಟ್ರನ್. ಓಕೆನಾ? ಸೊ ಡಬ್ಲ್ಯೂ ಪ್ಯಾಟ್ರನ್ ಯಾವಾಗ ಮಾಡ್ತು, ಇಟ್ಸ್ ಕ್ಲಿಯರ್ ಕಟ್ ಫಾರ್ ಮಿ. ಓಕೆ, ಮಾರ್ಕೆಟ್ ಇಲ್ಲಿಂದ ನೆಕ್ಸ್ಟು ಮತ್ತೆ ಕೆಳಗಡೆ ಹೋಗೋದಿಲ್ಲ. ಸೊ ಎಕ್ಸಾಕ್ಟಾಗಿ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡಿಗೆ ಮೂವ್ ಆಗೋ ಚಾನ್ಸಸ್ ಹೆವಿ ಇದೆ. ಲೆಟ್ಸ್ ಟೇಕ್ ಅ ಕಾಲ್ ಅಂತ. ಸೊ ಇಲ್ಲಿ ಒಂದು ಟ್ರೇಡ್ ತೊಗೊಂಡೆ, ಟೋಟಲ್ 3 ಟ್ರೇಡ್ ಮಾಡಿರೋದು ನಾನಿಲ್ಲಿ. ಇಲ್ಲಿ ಒಂದು ಟ್ರೇಡ್ ತೊಗೊಂಡೆ, ಇಲ್ಲಿ ಆಗಿದ್ದು ಲಾಸಲ್ಲಿ. ಸೊ ಆಲ್ಮೋಸ್ಟು ನನಗೊಂದು 70-80% ಲಾಸ್ ಕವರ್ ಆಯಿತು. ಬಿಕಾಸ್ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಪ್ರೀಮಿಯಮ್ ಮೂವ್ ಆಗಿಲ್ಲ ಅಂದರೆ ನಾನು ಟ್ರೇಡ್ ತೊಗೊಳ್ಳೋದು ವೇಸ್ಟ್ ಅಲ್ವಾ? ಸೊ ಅದೇ ರೀಸನ್ಗೆ ಅದಾದಮೇಲೆ ಮಾರ್ಕೆಟು
ಅಗೇನ್ ಅಪ್ಸೈಡ್ ಹೋಗಿ ಅಗೇನ್ ರಿಟ್ರೇಸ್ಮೆಂಟ್ ಬಂದಾಗ ಅಗೇನ್ ಇಲ್ಲಿ ಟ್ರೇಡ್ ತೊಗೊಂಡೆ. ಸೊ ಐ ಕವರ್ಡ್ ಮೈ ಲಾಸ್ ಅಂಡ್ ಮೇಡ್ ಇಟ್ ಸಮ್ 5-6 ಪಾಯಿಂಟ್ಸ್ ಪ್ರಾಫಿಟ್ ಕೂಡ ಮಾಡಿಕೊಂಡು ಡೇನ ಕ್ಲೋಸ್ ಮಾಡಿದ್ದೀನಿ. ಸೊ ಸಿನಾರಿಯೋ ನಾನು ಅಂದ್ಕೊಂಡಿದ್ದು ಕ್ಲಿಯರ್ ಆಗಿತ್ತು. ಮಾರ್ಕೆಟ್ ಏನಂದರೆ 26,000 ಮೇಲ್ ಹೋದರೆ ಡೆಫಿನೆಟಾಗಿ ಒಂದು ಶಾರ್ಪ್ ಅಪ್ಸೈಡ್ ಬರುತ್ತೆ ಅಂತ. ಈ ಶಾರ್ಪ್ ಫಾಲು ಬಿಕಾಸ್ ಆಫ್ 26,000 ಮೇ ಬಿ ಯಾರೋ ಬಿಗ್ ಪ್ಲೇಯರ್ ಬಂದು 26,000 ಮಾರ್ಕೆಟ್ನ ಕೆಳಗಡೆ ಡ್ರಾಪ್ ಔಟ್ ಮಾಡಿಸಿದ್ದಾನೆ. ಸೊ ಹಾಗಾಗಿನೇ ಲಾಸ್ ಕೂಡ ಪ್ರಾಫಿಟ್ ಆರ್ ಲಾಸ್ ಇಟ್ ಈಸ್ ಕಾಮನ್, ನೆನ್ಪಿಟ್ಕೊಳ್ಳಿ. ಮಾರ್ಕೆಟಲ್ಲಿ ಪ್ರಾಫಿಟ್ ಕೂಡ ಆಗುತ್ತೆ, ಲಾಸ್ ಕೂಡ ಆಗುತ್ತೆ. ದಟ್ ನಿಮಗೆ ಲಾಸ್ ಆಯಿತು ಅಂತ ನೆವರ್ ಹೋಲ್ಡ್ ದ ಪೊಸಿಷನ್. ಲಾಸ್ ಕವರ್ ಆಗುತ್ತೆ ಅಂತ ನೆವರ್ ಹೋಲ್ಡ್ ದ ಪೊಸಿಷನ್. ಸೊ ಕಟ್ ದ ಲಾಸ್ ಕಟ್ ಮಾಡಿ. ಬೆಟರ್ ಆಪರ್ಚುನಿಟಿ ಸಿಗುತ್ತೆ ಕವರ್ ಮಾಡಲಿಕ್ಕೆ, ಕಟ್ ಮಾಡಿ ಲಾಸ್ನ. ಸೊ ಅದೇ ಥರ ನಾನು ಕಟ್ ಮಾಡಿದ್ದಕ್ಕೆ ಇಲ್ಲಿ ಇಮ್ಮಿಡಿಯೇಟಾಗಿ ನಾನು ಕಟ್ ಮಾಡಿಲ್ಲ ಅಂದರೆ ಐ ಹ್ಯಾವ್ ಟು ಸೇವ್ ಹ್ಯೂಜ್ ಲಾಸ್ ಇಯರ್. ಸೊ ಅದಕ್ಕೆ ನಾನು ಕಟ್ ಮಾಡಿದೆ. ದೆನ್ ಐ ಕವರ್ಡ್ ವಿತ್ 2 ಟ್ರೇಡ್ಸ್, ನೋ ಪ್ರಾಬ್ಲಮ್. ಐ ಆಮ್ ಹ್ಯಾಪಿ ಐ ಕವರ್ಡ್ ವಿತ್ 2 ಟ್ರೇಡ್ಸ್. ಸೊ ನೀವು ಅಷ್ಟೇ. ಸೊ ಲಾಸ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕಟ್ ಆಫ್ ಮಾಡಿ, ಪ್ರಾಫಿಟ್ಗಳಲ್ಲಿ ಹೋಲ್ಡ್ ಮಾಡಿ. ಇಲ್ಲಿ ನನಗೆ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ, ಐ ಜಸ್ಟ್ ಎಕ್ಸಿಟೆಡ್. ನಾನು ಆ ಎಕ್ಸಿಟ್ ಆಗಿ ಮತ್ತೆ ರಿಟ್ರೇಸ್ಮೆಂಟ್ ಬಂದಾಗ ಮತ್ತೆ ತೊಗೊಂಡೆ, ಜಸ್ಟ್ ಕವರ್ಡ್ ಇಟ್. ಸೊ ನೀವು ಅನ್ಕೋಬೋದು ಹೋಲ್ಡ್ ಮಾಡಿದ್ರೆ ಇಲ್ಲಿ ತನಕ ಸಿಗ್ತಿತ್ತಲ್ವ ಅಂತ. ಐ ಡೋಂಟ್ ನೋ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಮಾರ್ಕೆಟ್ ಸೈಡ್ ವೇಸ್ ಇದೆ. ನಿನ್ನೆನೂ ಸೈಡ್ ವೇಸ್ ಇದೆ, ಇವತ್ತು ಸೈಡ್ ವೇಸ್ ಇದೆ ಮಾರ್ಕೆಟು. ಸೊ ಕಂಪ್ಲೀಟ್ಲಿ ಲೈಕ್ ಕನ್ಫ್ಯೂಷನ್ ಮಾರ್ಕೆಟ್ ಇದೆ. ಅದಕ್ಕೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಲೆಟ್ಸ್ ಕ್ಲೋಸ್ ದ ಡೇ ಅಂತ ಕ್ಲೋಸ್ ಮಾಡಿದ್ದೀನಿ. ಓಕೆನಾ? ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ಯಾಕೆ ಇಲ್ಲಿ ಟ್ರೇಡ್ ಮಾಡಿದೆ ಅನ್ನೋದು ಕೂಡ ಅರ್ಥ ಆಗಿದೆ ನಿಮಗೆ. ಲೈಕ್ ಇಲ್ಲಿಂದಲೇ ಏನಕ್ಕೆ ಟ್ರೇಡ್ ತೊಗೊಂಡೆ, ಇಲ್ಲೇ ಏನಕ್ಕೆ ನನಗೆ ಲಾಜಿಕ್ ಕೂಡ ಸಿಕ್ತು. ಮಾರ್ಕೆಟಲ್ಲಿ ಯಾಕೆ ಇಲ್ಲಿಂದಲೇ ಮೂವ್ ಆಗ್ಬೋದು, ಯಾಕೆ ಇಲ್ಲಿಂದಲೇ ಮೂವ್ ಆಗೋದಿಲ್ಲ, ಎರಡೂ ಕೂಡ ಲಾಜಿಕ್ಕು ನಮಗೆ ಕ್ಲಿಯರಾಗಿ ಗೊತ್ತಿದೆ. ಇಲ್ಲಿ ಮಾರ್ಕೆಟ್ ಇಲ್ಲಿಂದಲೇ ಏನಕ್ಕೆ ಮೂವ್ ಆಗ್ತಿತ್ತು ಅನ್ನೋದು ಕೂಡ ಕ್ಲಿಯರಾಗಿ ಒಂದು ಐಡಿಯಾ ಇತ್ತು. ಸೊ ಹೋಪ್ ನಿಮಗೆ ನಾನು ಹೇಳ್ತಿರೋ ಥಿಂಗ್ಸ್ ಕೂಡ ಅರ್ಥ ಆಗಿದೆ, ನಿಮಗೆ ನಾನು ಹೇಳ್ತಿರೋ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಬಿಕಾಸ್ ಮಾರ್ಕೆಟಲ್ಲಿ ಬಂದು ಎಕ್ಸಾಕ್ಟಾಗಿ ಲೈಕ್ ಇಲ್ಲಿಂದಲೇ ಮೂವ್ ಆಗುತ್ತೆ, ಇಲ್ಲಿಂದಲೇ ಕೆಳಗಡೆ ಹೋಗುತ್ತೆ ಅಂತ ಯಾರೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ಇಲ್ಲಿಂದಲೇ ಮೂವ್ ಆಗ್ಬೋದು, ಮೂವ್ ಆಗದಲ್ಲೇ ಇರಬಹುದು. ದಟ್ ಈಸ್ ಅಪ್ ಟು ಥಿಂಗ್ಸ್ ಅದು. ಸೊ ಬಟ್ ಏನಂದರೆ ಸ್ಟಿಲ್ ವಿ ಕ್ಯಾನ್ ಸೇ ಮಾರ್ಕೆಟಲ್ಲಿ ಎಲ್ಲಿಂದ ಎಲ್ಲಿ ತನಕ ಮೂವ್ ಆಗುತ್ತೆ ಅನ್ನೋದನ್ನು ಒಂದು ಲಾಜಿಕ್ ಪ್ರಕಾರ ಹೇಳ್ಬೋದು. ಸೊ ಸೇಮೇ ನನಗೆ ಇವತ್ತು ಯಾಕೆ ಸೆಲ್ಲಿಂಗ್ ಸೈಡ್ ಕಂಫರ್ಟಬಲ್ ಇಲ್ಲ, ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ. ಸೇಮ್ ಮಾರ್ಕೆಟು ಇದೇ ಕ್ಯಾಂಡಲ್ ಇಲ್ಲೇ ಓಪನ್ ಆಗಿ ಮಾರ್ಕೆಟ್ ಇಷ್ಟು ದೂರ ಕೆಳಗಡೆ ಬಂದಿದ್ರೆ ಇಟ್ ಈಸ್ ಈಸಿ ಟು ಮಾರ್ಕೆಟ್ ಗೋ ಡೌನ್. ಓಕೆನಾ? ಸೊ ಇಲ್ಲೇನಾಗ್ತಿದೆ, ಮಾರ್ಕೆಟಲ್ಲಿ ಒಂದು ಫೋಲ್ಡ್ ಲೆವೆಲ್ ಇತ್ತು. ಇವಾಗ ಏನಾಗಿದೆ, ಮಾರ್ಕೆಟಲ್ಲಿ ಇಲ್ಲಿಂದ ಒಬ್ಬ ಬಿಗ್ ಬಯರ್ ಎಂಟ್ರಿ ಆಗಿದ್ದಾನೆ ಅಂದರೆ ಅಫ್ಕೋರ್ಸ್ ಈಸ್ ಲೈಕ್ ಸೀನ್ ಪ್ರಾಫಿಟ್. ಅವನೇ ಲಾಸಲ್ಲೇನಿರಲ್ಲ, ಪ್ರಾಫಿಟ್ ನೋಡಿರ್ತಾನೆ. ಬಟ್ ಪ್ರೀಮಿಯಮ್ಸ್ಗಳು ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿಲ್ಲ. ಸೊ ಪ್ರೀಮಿಯಮ್ಸ್ಗಳು ಕೂಡ ತುಂಬ ಸ್ಲೋ ಇದ್ದಾವೆ. ಕಾಲ್ ಸೈಡ್ ಪ್ರೀಮಿಯಮ್ ಅಂತೂ ತುಂಬ ಹೈ ಇದೆ ಕಂಪೇರ್ ಟು ಪುಟ್ ಸೈಡ್ ಪ್ರೀಮಿಯಮ್. ಸೊ ಹಾಗಾಗಿ ಕಾಲ್ ಸೈಡ್ ಪ್ರೀಮಿಯಮ್ಗಳು ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿಲ್ಲ ಕಂಪೇರ್ ಟು ಪುಟ್ ಸೈಡ್ ಪ್ರೀಮಿಯಮು. ಸೊ ಸೈಡ್ ವೇಸಲ್ಲಿದೆ, 2 ಡೇಸಿಂದ ಸೈಡ್ ವೇಸ್ ಇದೆ. ಆಲ್ ಟೈಮ್ ಹೈ ಬಂದಾಗ ಇದು ಕಾಮನ್, ಇದು ಸೈಡ್ ವೇಸ್ ಆಗೋದು ಮಾರ್ಕೆಟು. ಸೊ ಹಾಗಾಗಿನೇ ಹೇಳ್ತಿರೋದು, ಕಲಿರಿ. ಕಲ್ತ್ರೆ ಎವ್ರಿಥಿಂಗ್ ಪಾಸಿಬಲ್. ಮಾರ್ಕೆಟಲ್ಲಿ ಎಲ್ಲ ದಿನವೂ ನೀವು ಸೇಮ್ ಪ್ರಾಫಿಟ್ ಮಾಡ್ತೀರಿ ಅನ್ನೋದು ರಾಂಗ್ ಪರ್ಸ್ಪೆಕ್ಷನ್. ಓಕೆನಾ? ಹಾಗೆಯೇ ಮಾರ್ಕೆಟು ನಿಮಗೆ ಎಲ್ಲ ದಿನವೂ ಲಾಸ್ ಮಾಡಿಸುತ್ತೆ ಅನ್ನೋದು ರಾಂಗ್ ಪರ್ಸ್ಪೆಕ್ಷನ್. ಮಾರ್ಕೆಟ್ ನೇಚರ್ ಬಗ್ಗೆ ನಮ್ಗೆ ಯಾವ ಥರ ಮಾರ್ಕೆಟ್ ಮೂವ್ ಆಗ್ತಿದೆ, ಎರಡರ ಪ್ರಕಾರ ಗೆಟಿಂಗ್ ಗುಡ್ ಪ್ರಾಫಿಟ್, ಮೇಕ್ ಎ ಪ್ರಾಫಿಟ್, ಗೆಟ್ ಔಟ್. ಗೆಟಿಂಗ್ ಬ್ಯಾಡ್ ಪ್ರಾಫಿಟ್, ದೆನ್ ಮೂವ್ ಔಟ್. ನಿಮಗೆ ಬ್ಯಾಡ್ ಪ್ರಾಫಿಟ್ ನಿಮಗೆ ಇವತ್ತಿಂದು ನಾನು ಹೇಳ್ತಿಲ್ವಾ. ಸೊ ನೀವು ಅನ್ಬೋದು, ಸರ್ ನೀವು ರೆಗ್ಯುಲರ್ ಪ್ರಾಫಿಟ್ ಇವತ್ತು ರೀಚ್ ಆಗಿಲ್ಲ ಅಂತ. ಬಟ್ ಐ ಟ್ರೇಡೆಡ್ 3 ಟ್ರೇಡ್ಸ್, ಆಲ್ರೆಡಿ 3 ಟ್ರೇಡ್ ಮಾಡಿದ್ದೀನಿ. ದಟ್ ಈಸ್ ಫಾರ್ ಮೀ ಇಟ್ ಈಸ್ ಲೈಕ್ ಎ ನಾಟ್ ಎ ಗುಡ್ ಸೈನ್. ಬಿಕಾಸ್ ಕವರ್ ಮಾಡೋದು ಇಂಪಾರ್ಟೆಂಟ್ ಇತ್ತು ನನಗೆ. ಪ್ರಾಫಿಟ್ ಮಾಡ್ತೀನಿ ಇಲ್ಲೋ, ಲಾಸ್ ಕವರ್ ಮಾಡೋಣ, ಇಲ್ಲ ಲಾಸ್ ಕಡಿಮೆ ಹೋಗೋಣ ಅಂತ. ಲಕ್ಕಿಲಿ ಮಾರ್ಕೆಟ್ ಗಿವನ್ ಮೀ ಪ್ರಾಫಿಟ್. ಸೊ ಆಫ್ಟರ್ ದಟ್ ಏನು ನನಗೆ ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಏನು ಬ್ರೇಕ್ಔಟ್ ಆಗಿಲ್ಲ. ಐ ಎಕ್ಸ್ಪೆಕ್ಟೆಡ್ ಇಲ್ಲಿಂದ ಬ್ರೇಕ್ಔಟ್ ಸಸ್ಟೈನ್ ಆದರೆ ಐ ಕ್ಯಾನ್ ಗೋ ವಿತ್ ಒನ್ ಬೈಯಿಂಗ್ ಸೈಡ್ 26,000 ಮೇಲಕ್ಕೆ ಅಂತ. ಬ್ರೇಕ್ಔಟ್ ಸಸ್ಟೈನ್ ಆಗ್ತಿದೆಯಾ? ಇಲ್ಲ. ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಿದೆ. ಸೊ ಮೇ ಬಿ ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಆಲ್ರೆಡಿ 12 ಗಂಟೆ ಆಗಿದೆ. ಸೊ ಹಾಫ್ ಡೇ ಮುಗಿದೋಗಿದೆ ಮಾರ್ಕೆಟಲ್ಲಿ. ಸೊ ಇನ್ನೊಂದು ಹಾಫ್ ಡೇ ಸುಮ್ಮನೆ ಸೈಡ್ ವೇಸಾಗಿ ಕ್ಲೋಸ್ ಮಾಡೋ ಚಾನ್ಸಸ್ ಕೂಡ ಇದೆ. ಹೋಪ್ ನಿಮಗೆ ಥಿಂಗ್ಸ್ ಕೂಡ ಅರ್ಥ ಆಗಿದೆ, ಲಾಜಿಕ್ ಕೂಡ ಅರ್ಥ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.